ನಮಸ್ಕಾರ, ನಾನು BR ನಾಯ್ಡು. ಮೊದಲಿಗೆ ಒಂದು ವಿಡಿಯೋ ಇದೆ, ದಯವಿಟ್ಟು ನೋಡ್ಕೊಂಬನ್ನಿ. ಹೌದು, ಕೊಟ್ಟಿದ್ದೆ. ಏನಂತ ಕೊಟ್ಟಿದ್ದೆ? ನೀವು ತಮಿಳ್ನಾಡನ್ನು ಒಪ್ಪಿಸಿ 5 ನಿಮಿಷದಲ್ಲಿ ನಾವು ಕ್ಲಿಯರ್ ಮಾಡಿಸ್ಕೊಡ್ತೀವಿ ಅಂತ. ಇನ್ನೂ ಒಂದು ವಿಡಿಯೋ ಇದೆ, ಅದನ್ನು ಕೂಡ ದಯವಿಟ್ಟು ನೋಡ್ಕೊಂಬನ್ನಿ. ಕುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ ಅದು ಕರೆಕ್ಟ್ ಹೇಳಿದ್ದಾರೆ. ನೋಡಿದ್ರಲ್ಲ, ತಮಿಳುನಾಡನ್ನು ಒಪ್ಪಿಗೆ ಕೊಡಿಸಿದ್ರೆ ಮೇಕೆದಾಟು ಯೋಜನೆಗೆ ಬ್ರದರ್ ಕುಮಾರಣ್ಣ ಅವರು 5 ನಿಮಿಷದಲ್ಲಿ ಮೋದಿ ಅವರು ಅನುಮತಿ ಕೊಡಿಸ್ತಾರಂತೆ. ಇನ್ನ ಕುಮಾರಣ್ಣ ಅವರಿಂದ ಪಾರ್ಥಿನಿಯಂ ಪೇಶ್ವೆ ಅಂತ ಬಿರುದು ಪಡೆದುಕೊಂಡಿದ್ದ ಪ್ರಹ್ಲಾದ್ ಜೋಶಿ ಅವರು ಕೂಡ ಕುಮಾರಣ್ಣನ ಮಾತಿಗೆ ಸಹಮತ ವ್ಯಕ್ತಪಡಿಸವ್ರೆ. ನಿಮ್ಮ ಮಾತಿನ ಹೇಳಿಕೆ ಪ್ರಕಾರ ಜೋಶಿ ಅವರು ಪಾರ್ಥಿನಿಯಂ ಅಲ್ವೇ, ಇವತ್ತು ಯಾವ ಒಂದು ಪೇಶ್ವೆ ಸಮಾಜ ಏನಿದೆ, ಆ ಸಮಾಜ ನಮ್ಮ ವಿದ್ಯಾರಣ್ಯರು ಕಟ್ಟಿದಂತ ಶೃಂಗೇರಿಯ ಚಂದ್ರಮೌಳೇಶ್ವರ ದೇವಸ್ಥಾನ ಒಡೆದವರು ಯಾರು? ಇದನ್ನ ನಾನು ಕೇಳಿ. ಮಹಾತ್ಮ ಗಾಂಧಿ ಅವರನ್ನ ಕೊಂದಂತವ್ರು ಯಾರು? ಶಿವಾಜಿ ಅವರನ್ನ ಕೊಂದಂತವ್ರು ಯಾರು? ಆ ಒಂದು DNA ಇರ್ತಕ್ಕಂಥ ವ್ಯಕ್ತಿಯನ್ನ ಈ ನಾಡಿನಲ್ಲಿ ಮುಖ್ಯಮಂತ್ರಿ ಮಾಡ್ತಕ್ಕಂಥ ಹುನ್ನಾರ ಮಾಡಕ್ ಹೊರಟಿದ್ದಾರೆ ಅಂತ ಹೇಳಿ, ಅದಕ್ಕೆ ಯಾಕೆ ಇಷ್ಟು ಗಾಬರಿ? ಈಗ ನನ್ಗೊಂದು ಪ್ರಶ್ನೆ ಇಲ್ಲಿ, ನಿಮ್ಗೂ ಕೂಡ ಈ ಪ್ರಶ್ನೆ ಇರ್ಬೋದು. ಪ್ರಶ್ನೆ ಏನಂದ್ರೆ, ಇವ್ರು ಯಾಕೆ ಇದೇ ಫಾರ್ಮುಲಾವನ್ನು ಉಪಯೋಗಿಸಿ ಬ್ರದರ್ ಕುಮಾರಣ್ಣ ಅವರಾಗ್ಲಿ ಪ್ರಹ್ಲಾದ್ ಜೋಶಿ ಅವರಾಗ್ಲಿ ಬಿಜೆಪಿನೇ ಅಧಿಕಾರದಲ್ಲಿರೋ ಗೋವಾ ರಾಜ್ಯವನ್ನು ಒಪ್ಪಿಸಿ ಉತ್ತರ ಕರ್ನಾಟಕ ರೈತರ ಬಹು ವರ್ಷಗಳ ಕನಸಾದ ಮಹದಾಯಿ ಯೋಜನೆಗೆ ಅನುಮತಿ ಕೊಡಿಸಬಾರ್ದು? ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. 5 ನಿಮಿಷದಲ್ಲಿ ಮೋದಿ ಅವರಿಂದ ಪರ್ಮಿಷನ್ ಕೊಡಿಸೋ ಬ್ರದರ್ ಕುಮಾರಣ್ಣ ಅವರೇ, ಹಾಗೂ ಅದೇ ಕುಮಾರಣ್ಣ ಅವರಿಂದ ಪಾರ್ಥಿನಿಯಂ ಜೋಶಿ ಅಂತ ಬಿರುದು ಪಡೆದುಕೊಂಡಿರೋ ಪ್ರಹ್ಲಾದ್ ಜೋಶಿ ಅವರೇ ಮಹದಾಯಿ ಯೋಜನೆಗೆ ಅನುಮತಿ ಕೊಡಿಸೋ ಮುಖಾಂತರ ನಿಮ್ಮ ದಮ್ಮು ತಾಕತ್ ಎಂತದ್ದು ಅಂತ ತೋರಿಸಬಹುದಲ್ವಾ? ಸಮಯಕ್ಕೆ ತಕ್ಕಾಗಿ ಮಾತು ಬದಲಾಯಿಸೋ ಹಿಟ್ ಅಂಡ್ ರನ್ ಕುಮಾರಣ್ಣ ಆಗ್ಲಿ ಪಾರ್ಥಿನಿಯಂ ಜೋಶಿ ಅವರಾಗ್ಲಿ ಕರ್ನಾಟಕದ ರೈತರ ನೀರಿನ ಸಮಸ್ಯೆ ಬಗೆಹರಿಸ್ತಾರಾ, ಇಲ್ಲ ಹೀಗೆ ನಾಟಕ ಆಡ್ಕೊಂಡು ಕನ್ನಡಿಗರನ್ನು ಯಾಮಾರಿಸ್ತಾರಾ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.